ಇವತ್ತಿನ ಕಾಲದಲ್ಲಿ ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಸ್ವಲ್ಪ ಜನಕ್ಕೆ ಬೇಗ ಕೂದಲು ಉದುರೋಗುತ್ತೆ, ಹಾಗೆ ಇನ್ನೂ ಸ್ವಲ್ಪ ಜನಕ್ಕೆ ಬೇಗ ಕೂದಲು ಬೆಳ್ಳಗಾಗುತ್ತೆ, ಹಾಗೆ ಇನ್ನೂ ಸ್ವಲ್ಪ ಜನಕ್ಕೆ ಕೂದಲು ತುಂಬಾ ವೀಕ್ ಆಗ್ಬಿಡುತ್ತೆ. ಕೂದಲು ಉದುರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳೋದಾದ್ರೆ ಕೂದಲಿಗೆ ಸರಿಯಾದ ಪೋಷಣೆ ಸಿಗದೆ ಇರೋಂತಹದ್ದು, ಹಾಗೆ ಸ್ಟ್ರೆಸ್ ಕೂಡ ಹೌದು, ಹಾಗೆ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲದೆ ಇರೋಂಥದ್ದು, ಹಾಗೆ ನಾವು ತಿನ್ನುವಂತ ಆಹಾರ ಕೂಡ ಸರಿ ಇಲ್ಲದೆ ಇರೋಂಥದ್ದು. ಅಂದ್ರೆ ನಾವು ಆಹಾರ ಪದ್ಧತಿ ಏನಿದೆ ಅದು ಸರಿ ಇಲ್ಲ, ಜಾಸ್ತಿ ಕೆಮಿಕಲ್ಗಳಿರುವಂತಹ ಶಾಂಪುಗಳನ್ನ ನಾವು ಬಳಸುವಂಥದ್ದು, ಇಷ್ಟು ಕೂಡ ಕೂದಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಆದ್ರೆ ಪ್ರಕೃತಿ ನಮಗೆ ಒಂದು ಶಕ್ತಿಯುತವಾದ ಪೋಷಕಾಂಶವನ್ನ ಕೊಟ್ಟಿದೆ. ಅದ್ಯಾವುದು ಅಂತ ಹೇಳೋದಾದ್ರೆ ಬಯೋಟಿನ್. ಇದು ದಪ್ಪ ಉದ್ದ ಹಾಗೆ ಆರೋಗ್ಯಕರವಾದ ಕೂದಲು ಬೆಳೆಯಲು ಸಹಾಯ ಮಾಡ. ಬಯೋಟಿನ್ ಇರುವಂತಹ ಕೆಲವೊಂದಿಷ್ಟು ಆಹಾರಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ಗೆ ಚಿಯಾ ಸೀಡ್ಸ್. ಈ ಚಿಯಾ ಸೀಡ್ಸನ್ನು ರಾತ್ರಿ 1 ಸ್ಪೂನ್ ಅಷ್ಟನ್ನು ನಾವು ನೀರಲ್ಲಿ ನೆನೆಸಿಟ್ಕೋಬೇಕು. ಅದು ಮುಳುಗುವಷ್ಟು ನೀರು ಹಾಕಿ ನೆನೆಸಿಟ್ಕೊಂಡ್ರೆ ಅದು ಎಲ್ಲ ನೆಂದು ಎಲ್ಲ ಒಂಥರ ಜೆಲ್ ರೀತಿ ಅದು ಆಗುತ್ತೆ. ಅದನ್ನು ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆನಲ್ಲಿ ತಿನ್ನಬೇಕಾಗುತ್ತೆ. ಖಾಲಿ ಹೊಟ್ಟೆನಲ್ಲಿ ತಿಂತಾ ಬರೋದ್ರಿಂದ 1 ತಿಂಗಳಲ್ಲಿ ನಿಮಗೆ ನಿಮ್ಮ ಕೂದಲು ಉದುರುವಂಥ ಏನು ನಿಮ್ಮ ಕೂದಲು ಸಮಸ್ಯೆ ಇರುತ್ತೆ ಅದರಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ. ಬಯೋಟಿನ್ ಇರುವಂಥ ಸೆಕೆಂಡ್ ಆಹಾರ ಯಾವುದು ಅಂತ ಹೇಳೋದಾದರೆ ಅವಕಾಡೋ. ತುಂಬ ಹಣ್ಣಾದ ಅವಕಾಡೋನ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ನಿಂಬೆ ರಸನ ಸೇರಿಸಿ ಇದನ್ನು ಚಪಾತಿ ರೊಟ್ಟಿ ಹಾಗೆ ಪರೋಟ ಜೊತೆ ಸ್ಪ್ರೆಡ್ ಮಾಡಿ ತಿನ್ನಬಹುದು. ಇವಾಗ ಮೂರನೇದು ಯಾವುದು ಅಂತ ಹೇಳೋದಾದರೆ ಕ್ಯಾರೆಟ್. ಒಂದು ಮಿಕ್ಸಿ ಜಾರ್ಗೆ ಕ್ಯಾರೆಟು, ಓಟ್ಸು ಹಾಗೆಯೇ ಸೇಬು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ನಿಂಬೆ ರಸನ ಸೇರಿಸಿ ನೀವು ಸ್ಮೂದಿ ರೀತಿಯಲ್ಲಿ ಮಾಡಿ ಕುಡಿಬಹುದು. ಇದು ನಿಮ್ಮ ಕೂದಲ ಆರೋಗ್ಯದ ಜೊತೆಗೆ ಫ್ಯಾಟ್ ಬರ್ನ್ ಮಾಡಲು ಕೂಡ ಸಹಾಯ ಆಗುತ್ತೆ. 4ನೇದು ಯಾವುದು ಅಂತ ಹೇಳೋದಾದರೆ ಟೊಮೊಟೊ ಹಾಗೆ ಸ್ವಲ್ಪ ಜೇನುತುಪ್ಪ. ಒಂದು ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಮತ್ತೆ ಒಂದು ಸ್ವಲ್ಪ ಅದನ್ನು ಗ್ರೈಂಡ್ ಮಾಡಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಾ ಬರಬಹುದು. ಇದು ಕೂದಲಿನ ಸಮಸ್ಯೆಗೂ ಕೂಡ ಒಳ್ಳೆಯದು, ಹಾಗೆ ಅಸ್ತಮ ಇರೋರು ಕೂಡ ಇದು ತುಂಬ ಒಳ್ಳೆಯದು. ಈಗ 5ನೇ ಒಂದು ಆಹಾರ ಯಾವುದು ಅಂತ ಹೇಳೋದಾದರೆ ಬಯೋಟಿನ್ ಪುಡಿ. ಇದನ್ನು ಕೂಡ ನೀವು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೋಬೋದು. ಅದ್ಯಾವುದಕ್ಕೆ ಬಯೋಟಿನ್ ಪುಡಿಗೆ ಏನೇನೆಲ್ಲ ಹಾಕಬೇಕು ಅಂತ ಹೇಳೋದಾದರೆ ಬಾದಾಮಿ, ಒಣ ಅಂಜೂರ, ಕಪ್ಪು ಎಳ್ಳು, ಪಂಪ್ಕಿನ್ ಸೀಡ್ಸ್, ಬೆಲ್ಲ ಇಷ್ಟನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು. ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಪ್ರತಿದಿನ 1 ಸ್ಪೂನನ್ನು 1 ಗ್ಲಾಸ್ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಕುಡಿತಾ ಬರ್ಬೋದು. ಈಗ 6ನೇ ಒಂದು ಆಹಾರ ಯಾವುದು ಅಂತ ಹೇಳೋದಾದರೆ ಪಾಲಕ್ ಮತ್ತು ಬಾಳೆಹಣ್ಣಿನ ಸ್ಮೂದಿ. ಈಗ ಫಸ್ಟ್ಗೆ ಏನು ಮಾಡಬೇಕು, ಬಾದಾಮಿಯನ್ನು ನಾವು ರಾತ್ರಿಯೇ ನೆನೆಸಿಟ್ಕೊಂಡಿರಬೇಕು. ಇಲ್ಲಾಂದರೆ ಅದೊಂದು 6-7 ಗಂಟೆ ನೆಂದಿರಬೇಕು. ಒಂದು 7-8 ಬಾದಾಮಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕಿ ಅದಕ್ಕೆ ಹಾಗೆ ನೆನೆಸಿರುವಂಥ ಚಿಯಾ ಸೀಡ್ಸ್ ಸ್ವಲ್ಪ ಹಾಗೆ ಪಂಪ್ಕಿನ್ ಸೀಡ್ಸ್ ಸ್ವಲ್ಪ ಹಾಕೊಳ್ಳಿ, ಹಾಗೆ ಸ್ವಲ್ಪ ಜೇನುತುಪ್ಪ ಹಾಗೆ ಸ್ವಲ್ಪ ಹಾಲು ಇಷ್ಟನ್ನು ಹಾಕಿ ಇದನ್ನು ಸ್ಮೂದಿ ರೀತಿ ಮಾಡಿ ನೀವು ಇದನ್ನು ದಿನ ನಿಮ್ಮ ಆಹಾರದಲ್ಲಿ ಒಂದು ಟೈಮಲ್ಲಿ ಇದನ್ನು ನೀವು ಸೇರಿಸ್ಕೊ. ಇದು ಒಂದು ಸರ್ವಿಂಗ್ನಲ್ಲೇ ಸುಮಾರು 30 ಮೈಕ್ರೋ ಮಿಲಿಗ್ರಾಮನ್ನು ನಮಗೆ ನೀಡುತ್ತೆ. 7ನೇ ಒಂದು ಬಯೋಟಿನ್ ಇರುವಂಥ ಆಹಾರ ಹೇಳೋದಾದರೆ ಮಿಕ್ಸ್ ಸೀಡ್ಸ್ ಅಥವಾ ಮಿಶ್ರ ಬೀಜಗಳು ಯಾವ್ಯಾವುದು ಅಂತ ನೋಡೋಣ. ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಹಾಗೆ ಫ್ಲಾಕ್ ಸೀಡ್ಸ್ ಅಥವಾ ಅಕ್ಸೆ ಬೀಜ. ಇದಿಷ್ಟನ್ನು ಸಪ್ರೇಟಾಗಿ ತೊಗೋಬೇಕು. ಅಂದರೆ ಬೇರೆ ಬೇರೆಯಾಗಿ ಒಂದೇ ಅಳತೆಯಲ್ಲಿ ಬೇರೆ ಬೇರೆಯಾಗಿ ತೊಗೊಂಡು ಬೇರೆ ಬೇರೆಯಾಗಿ ಹುರಿದು ಒಂದು ಗ್ಲಾಸ್ ಜಾರಲ್ಲಿ ತುಂಬಿ ಇಟ್ಕೋಬೇಕು. ಇದನ್ನು ಊಟ ಆದಮೇಲೆ ಇದನ್ನು ಸ್ವಲ್ಪ ತಿಂತಾ ಬಂದರೂ ಕೂಡ ನಮಗೆ ಬಯೋಟಿನ್ ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. 8ನೇ ಒಂದು ಬಯೋಟಿನ್ ಇರುವಂಥ ಆಹಾರ ಅಂತ ಹೇಳೋದಾದರೆ ಸ್ವೀಟ್ ಪೊಟ್ಯಾಟೊ. ಇದನ್ನು ರೋಸ್ಟ್ ಮಾಡಿ ಸ್ಟಾರ್ ಫ್ರೂಟ್ಸ್ ಮತ್ತು ಪುದೀನಾ ಚಟ್ನಿ ಜೊತೆ ತಿಂತಾ ಬರಬಹುದು. ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಶೈನಿಂಗನ್ನು ಕೊಡುತ್ತೆ. 9ನೇ ಬಯೋಟಿನ್ ಇರುವಂಥ ಆಹಾರ ಯಾವುದು ಅಂತ ಹೇಳೋದಾದರೆ ಬ್ರೊಕ್ಕೋಲಿನ ಹಾವಿನಲ್ಲಿ ಬೇಯಿಸ್ಕೋಬೇಕು. ಇದ್ರ ಮೇಲೆ ತಹಿನಿ ಸಾಸ್ ಅಂತ ಏನಿದೆ ಅದನ್ನು ಹಾಕಿ ತಹಿನಿ ಸಾಸ್ ಮಾಡೋದನ್ನು ಕೂಡ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಾಧ್ಯವಾದರೆ ನೆಕ್ಸ್ಟ್ ವಿಡಿಯೋದಲ್ಲೇ ತೋರಿಸ್ತೀನಿ. ತಹಿನಿ ಸಾಸ್ ಅಂತ ಮಾಡ್ಕೋಬೋದು ನಾವು ಮನೆಯಲ್ಲೇ ಸುಲಭವಾಗಿ. ನೀವು ಅಂಗಡಿನಲ್ಲೂ ಕೂಡ ಇದು ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಈ ತಹಿನಿ ಸಾಸನ್ನು ಆ ಒಂದು ಬ್ರೊಕ್ಕೋಲಿ ಮೇಲೆ ನಾವು ಹಾವಿ ಮೇಲೆ ಬೇಯಿಸಿರುವಂಥ ಬ್ರೊಕ್ಕೋಲಿ ಮೇಲೆ ತಹಿನಿ ಸಾಸನ್ನು ಹಾಕಿ ನಾವು ತಿನ್ಬೋದು. ಇದು ಕೂದಲಿಗೆ ಹಾಗೆ ಆರೋಗ್ಯಕ್ಕೆ ಎರಡಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಎಲ್ಲ ಆಹಾರಗಳನ್ನು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸ್ಕೊಳ್ಳಿ. ಇವು ನಿಮ್ಮ ಕೂದಲು ದಪ್ಪ ಉದ್ದ ಹಾಗೂ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಮ್ಮ ಆಹಾರ ನಾವು ಯಾವ್ಯಾವ ಪದಾರ್ಥದಲ್ಲಿ ಬಯೋಟಿನ್ ಇದೆ ಅಂತ ಅನ್ನೋದನ್ನು ನೋಡಿದ್ರಿ ಅಲ್ವಾ. ಈಗ ಮುಖ್ಯವಾಗಿ ನೀವು ಕೆಲವೊಂದನ್ನು ನೀವು ಕೂಡ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಅದ್ಯಾವುದು ಅಂತ ಹೇಳೋದಾದರೆ
ನೀವು ಏರ್ ಪ್ರಾಡಕ್ಟ್ಸ್ ಏನು ಬಳಸ್ತೀರಾ ಅದರಲ್ಲಿ ಕೆಮಿಕಲ್ ಇಲ್ಲದೆ ಇರುವಂತಹ ಏರ್ ಪ್ರಾಡಕ್ಟ್ಸ್ಗಳನ್ನು ಬಳಸೋದಕ್ಕೆ ಪ್ರಯತ್ನ ಮಾಡಿ. ಶಾಂಪೂ ಆಗ್ಬೋದು ಅಥವಾ ನೀವು ಏನೇ ಏರ್ಗೆ ಸಂಬಂಧಪಟ್ಟಂಗೆ ನೀವು ಏನೇ ಬಳಸ್ತಾ ಇರಲಿ ಅದರಲ್ಲಿ ಕೆಮಿಕಲ್ ಇರಬಾರ್ದು. ಆ ರೀತಿಯಾದ ಹೇರ್ ಪ್ರಾಡಕ್ಟ್ಗಳನ್ನ ಬಳಸೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ನ್ಯಾಚುರಲ್ ಆಗಿ ಸಿಗುವಂಥ ಹಾಗೆ ಆರ್ಗ್ಯಾನಿಕ್ ಆಗಿರುವಂಥ ಉತ್ಪನ್ನಗಳನ್ನೇ ನೀವು ಬಳಸೋದಕ್ಕೆ ಪ್ರಯತ್ನಿಸಿ. ನಾವು ಸ್ಟ್ರೆಸ್ ಇಲ್ಲದೆ ಬದುಕೋದನ್ನು ಕಲಿಬೇಕಾಗತ್ತೆ. ಯಾಕೆ ಅಂತ ಹೇಳೋದಾದರೆ ಸ್ಟ್ರೆಸ್ಸು ಎಲ್ಲ ರೋಗಕ್ಕೂ ಕಾರಣವಾಗಿದೆ. ಕೂದಲು ಉದುರೋದಕ್ಕೂ ಕೂಡ ಇದು ಮುಖ್ಯ ಕಾರಣ. ಆದ್ದರಿಂದ ಸ್ಟ್ರೆಸ್ ಫ್ರೀ ಜೀವನನ ನಡೆಸಿ. ಆರೋಗ್ಯಕರ ಕೂದಲು ನಿಮ್ಮದಾಗಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತೋದ್ರಿಂದ ನಾನು ಹಾಕ್ತಂಥ ವೀಡಿಯೋಸ್ಗಳು ತಕ್ಷಣವೇ ನಿಮಗೆ ಬರುತ್ತೆ. 40 ವಯಸ್ಸಿನ ನಂತರ ತುಂಬ ಜನಕ್ಕೆ ಈ ರೀತಿಯಾದ ಹೇರ್ ಫಾಲ್ ಪ್ರಾಬ್ಲಮ್ಸ್ ಇರುತ್ತೆ. ಕೂದಲಿಗೆ ಸಂಬಂಧಪಟ್ಟ ತುಂಬ ಸಮಸ್ಯೆಗಳಿರುತ್ತೆ. ಹಾಗಾಗಿ ನಾನು ಈ ಒಂದು ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ. 40 ವರ್ಷ ವಯಸ್ಸಿನ ಮೇಲ್ಪಟ್ಟಂಥವರಿಗೆ ನಾನು ಆಗ್ತಾ ಇರುವಂಥ ವೀಡಿಯೋಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅದರಲ್ಲೂ 40 ವರ್ಷ ಮೇಲ್ಪಟ್ಟವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ 40 ವರ್ಷ ಮೇಲ್ಪಟ್ಟ ಮೇಲೆ ತುಂಬ ಪ್ರಾಬ್ಲಮ್ಸು ಕೂದಲು ಹಾಗೆ ಸ್ಕಿನ್ ಬಗ್ಗೆ ಶುರುವಾಗೋದೇ ಆವಾಗ ತುಂಬ ಪ್ರಾಬ್ಲಮ್ಸು ಶುರುವಾಗುತ್ತೆ. ಹಾಗಾಗಿನೇ ನಾನು ಈ ರೀತಿಯಾದ ವೀಡಿಯೋಸ್ಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗಿದ್ರೆ ಹೋಗಿ ಬರೋದಾ? ಮತ್ತೆ ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದ.